ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆದರೆ ಉದ್ದೇಶಪೂರ್ವಕವಾಗಿಯೇ ಮಾತನಾಡಿದ್ದಾನೆ ಅಂತ ಪೊಲೀಸರು. ಬೆಂಗಳೂರಿನಲ್ಲಿ ಪೊಲೀಸರಿಂದ ಆರೋಪಿ ದಾನಪ್ಪ ನರೂಣಿ ವಿಚಾರಣೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನಿನ್ನೆ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಪೊಲೀಸರು. ಈತನನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆತ ಹೇಳ್ಕೊಂಡಿದ್ದೇನು ಅಂತ ಅಂದರೆ, ನನ್ನ ಹಿಂದೆ RSS ನಲ್ಲಿ ಸಕ್ರಿಯವಾಗಿದೆ, ಬಟ್ ಈಗ ಕೆಲಸದ ಒತ್ತಡದಿಂದ ಬೇರೆ ಬೇರೆ ಕಾರಣಗಳಿಂದ RSS ಅಲ್ಲಿ ಇಲ್ಲ. ಆದರೆ ನಂಗೆ RSS ಅಂತಂದರೆ ಬಹಳ ಗೌರವ ಇದೆ, ಭಕ್ತಿ ಇದೆ. RSS ಬಗ್ಗೆ ಈ ಥರ ಎಲ್ಲ ಪತ್ರ ಬರೆದಿದ್ದು ನನಗೆ ಇಷ್ಟ ಆಗಲಿಲ್ಲ. ಅದಲ್ಲದೆ ನಾನು ಡ್ರಿಂಕ್ಸ್ ಮಾಡಿದ್ದೆ, ಮದ್ಯ ಸೇವಿಸಿದ್ದೆ. ಹಾಗಾಗಿ ಫೋನ್ ಮಾಡಿ ಏರು ಧ್ವನಿಯಲ್ಲಿ ಮಾತಾಡಿದ್ದೀನಿ, ಏನು ಮಾತಾಡಿದ್ದೀನಿ ಅನ್ನೋದು ಗೊತ್ತಾಗಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಬಟ್ ಪೊಲೀಸರು ಇದನ್ನು ಬಿಲ್ಕುಲ್ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕುಡಿದೇನೆ ಮಾತಾಡಿರೋದು, ಬೇಕು ಅಂತಾನೆ ಮಾತಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಗೂಗಲ್ನಲ್ಲಿ ಹುಡುಕಾಡಿ ಮೊಬೈಲ್ ನಂಬರ್ ಪಡ್ಕೊಂಡೆ. ವಿಚಾರಣೆ ವೇಳೆ ಹೇಳಿಕೆಯನ್ನು ನೀಡಿರುವಂಥ ಆರೋಪಿ ದಾನಪ್ಪ ನರೂಣಿ ಸೊಲ್ಲಾಪುರದಲ್ಲಿ ಕುಟುಂಬ ಸಮೇತ ವಾಸವಾಗಿರುವ ದಾನಪ್ಪ ಸಗಟು ಸಂಸ್ಥೆಯಲ್ಲಿ ಮಾರಾಟ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ದಿನಸಿ ಅಂಗಡಿಗಳಿಗೆ ಚಾಕೊಲೇಟ್, ಬಿಸ್ಕೆಟ್ ಪೂರೈಕೆ ಮಾಡುವಂತಹ ಸಂಸ್ಥೆ ಅದು. ಇದರಲ್ಲಿ ಈತ ಕೆಲಸ ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈತನನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿರೋದು ಈತ ಈ ಹಿಂದೆ RSS ನಲ್ಲಿ ಕೆಲಸ ಮಾಡ್ತಾ ಇದ್ದ, ಈಗ ಮಾಡ್ತಾ ಇಲ್ಲ ಅನ್ನೋದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಬರ್ತಾ ಇದೆ, ಅವಾಚ್ಯ ಶಬ್ದಗಳಿಂದ ಕರೆ ಮಾಡಿ ನಿಂದಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಗೃಹ ಸಚಿವರು ಮತ್ತು CM ಇಬ್ರು ಕೂಡ ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ ಅನ್ನೋದನ್ನ ಕೂಡ ಹೇಳಿದ್ರು. ಕರೆ ಮಾಡಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಕ್ಕೆ ಸಂಬಂಧಪಟ್ಟಂತೆಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿತ್ತು. ನಂಬರ್ ಅನ್ನ ಪೊಲೀಸರಿಗೆ ನೀಡಲಾಗಿತ್ತು. ಟ್ರೇಸ್ ಔಟ್ ಮಾಡಿದಾಗ ಈತ ಯಾರು ಅಂತ ಗೊತ್ತಾಗಿತ್ತು. ಈತ ತಪ್ಪಿಸ್ಕೊಳ್ಬೇಕು ಅಂತ ಬೇರೆ ಕಡೆ ಓಡ್ ಹೋಗಿದ್ದ. ಸೊ ಅಲ್ಲಿಯೇ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಲಾಗಿದೆ. ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ವಿಚಾರಗಳು ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ವಿಚಾರಣೆಯಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಹೇಳ್ಕೊಳ್ತಾ ಇದ್ದಾನೆ, ಈತ ಹೇಳೋದ್ರಲ್ಲಿ ಸತ್ಯ ಅನ್ನೋ ಥರದ್ದು ಏನಾದರೂ ಇದೆಯಾ, ಅಥವಾ ಪೊಲೀಸರಿಗೆ ಏನಾದರೂ ಡೌಟ್ ಇದೆಯಾ? ನೀತಿ ಏನು ಈಗಾಗಲೇ RSS ನ ಕಾರ್ಯಚಟುವಟಿಕೆಗಳನ್ನ ಸರ್ಕಾರಿ ಮತ್ತು ಇತರ ಸಂಸ್ಥೆ ಜಾಗಗಳಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಏನು ಈಗಾಗಲೇ ಒಂದು ರಾಜ್ಯ ಸರ್ಕಾರದಿಂದ ನಿರ್ಧಾರವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಬರೆದಿದ್ದಂತ ಲೆಟರ್ ಏನಿತ್ತು RSS ನ ಬ್ಯಾನ್ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೆಲವು ಬೇರೆ ಬೇರೆ ಕಡೆಯಿಂದ ಅಪರಿಚಿತ ನಂಬರ್ಗಳಿಂದ ಪ್ರಿಯಾಂಕಾ ಖರ್ಗೆ ಅವರಿಗೆ ಫೋನ್ಗಳು ಬರ್ತಿತ್ತು ಮತ್ತು ಬೆದರಿಕೆಗಳು ಬರ್ತಾ ಇತ್ತು. ಮೊನ್ನೆ ಅದೇ ರೀತಿಯಾಗಿ ಮಹಾರಾಷ್ಟ್ರದ ಮೂಲದ ವ್ಯಕ್ತಿಯೊಬ್ಬ ದಾನಪ್ಪ ಮಾತನಾಡ್ತಾ ಅವರಿಗೆ ಬೆದರಿಕೆ ಕರೆ ಬಂದಿತ್ತು. ಈ ಬಗ್ಗೆ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರವನ್ನು ನೀಡಲಾಗಿತ್ತು. ದೂರಿನ ಸಂಬಂಧ ಸದ್ಯ ಆರೋಪಿಯನ್ನ ಬಂಧಿಸಿರುವಂತ ಸದಾಶಿವನಗರ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ದಾನಪ್ಪ ಏನಿದ್ದಾನೆ, ಈತ RSS ನ ಸಕ್ರಿಯ ಕಾರ್ಯಕರ್ತನಾಗಿದ್ದ ಒಂದು ಸಂದರ್ಭದಲ್ಲಿ ಈಗ ಸದ್ಯ ಅದರಿಂದ ಹೊರಗುಳಿದಿದ್ದೀನಿ, ನಾನು ಬೇರೆ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ಮೊನ್ನೆ ಯಾವಾಗ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯಾಗಿ ಒಂದು ಲೆಟರ್ ಅನ್ನ ಬರೆದ್ರು, ಅದರಿಂದ ನಾನು ಕೋಪಗೊಂಡಿದ್ದೆ, ಉದ್ರೇಕ ತಗೊಂಡಿದ್ದೆ. ಅದೇ ಸಂದರ್ಭದಲ್ಲಿ ನಾನು ಮದ್ಯಪಾನ ಕೂಡ ಮಾಡಿದ್ದೆ, ಕುಡಿದಿದ್ದ ಮದ್ಯದ ಅಮಲಿನಲ್ಲಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ನನಗೆ ಯಾವುದೇ ರೀತಿಯ ಬೇರೆ ಉದ್ದೇಶ ಇರಲಿಲ್ಲ. ಅದು ದೇಶದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಂಘಟನೆ ಬಗ್ಗೆ ಮಾತಾಡೋದ್ರ ಕಾರಣಕ್ಕೆ ಹಾಗೆ ಮಾತನಾಡಿದ್ದೀನಿ ಅಂತ ಹೇಳಿ ವಿಚಾರಣೆಯನ್ನ ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಪೊಲೀಸರಿಗೆ ಹಿಂದೆ ಯಾರಾದ್ರೂ ಇತರ ಹೇಳ್ಕೊಟ್ಟು ಮಾಡಿಸಿದ್ರ ಅನ್ನೋದ್ರ ಬಗ್ಗೆ ಕೂಡ ಆತನ 9 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.